ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ನನ್ನ ಒಂದು RRB ಕ್ಲರ್ಕ್ ಹುದ್ದೆಯ ರಿಸಲ್ಟನ್ನು ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪ್ರಿಲಿಮ್ಸ್ ಸ್ಕೋರನ್ನು ಇಲ್ಲಿ ನಾನು ಶೋ ಮಾಡ್ತಾ ಇದ್ದೀನಿ. ಇದು ಪ್ರಿಲಿಮ್ಸ್ ಸ್ಕೋರ್ ಏನೈತೆ ಅಂದ್ರೆ ಕಟ್ ಆಫ್ ಕ್ಲಿಯರ್ ಆಗಿಲ್ಲ. ಸೊ ಇಲ್ಲಿ ನೀವು ತೆಳಗೆ ನೋಡ್ಬೋದು, ಇಲ್ಲಿ ಕಟ್ ಆಫ್ ಇಲ್ಲಿ 12.75 ಅದ, ಇಲ್ಲಿ 13.25 ಅದ. ಇಲ್ಲಿ ಟೋಟಲ್ ಸ್ಕೋರ್ ಏನೈತಿ ಇಲ್ಲಿ 58.25 ಇಲ್ಲಿ ಅದ. ಸೊ ಇಲ್ಲಿ ಟೋಟಲ್ ಸ್ಕೋರ್ ಏನೈತಿ ಇಲ್ಲಿ ನಂದ ಕ್ಲಿಯರ್ ಆಗಿಲ್ಲ. ಒಂದು 10 ಮಾರ್ಕ್ಸ್ ಕಮ್ಮಿ ಆಗಿದಾವ, 10-20 ಮಾರ್ಕ್ಸ್ ಇಲ್ಲಿ ನಿಮಗೆ ಕೆಳಗಡೆ ಶೋ ಮಾಡ್ತೀನಿ ನಾನು ಸ್ಕೋರನ್ನು. ಸೊ ಇಲ್ಲಿ ನೋಡ್ಬೋದು, ರೀಸನಿಂಗ್ ಒಳಗೆ ಇಲ್ಲಿ ನಂಗೆ ಕಟಾಪ 12 ಅದ, 13.50 ಬಿದ್ದಿದ್ದಾವ. ಇಲ್ಲಿ ನ್ಯೂಮರಿಕಲ್ ಎಬಿಲಿಟಿ ಒಳಗೆ 13.25 ಅದ, ಇಲ್ಲಿ 24.75 ಆಗಿದೆ. ಬಟ್ ಇಲ್ಲಿ ಟೋಟಲ್ ಸ್ಕೋರ್ ಏನೈತಿ, ಟೋಟಲ್ ಸ್ಕೋರ್ ಒಳಗೆ ಇಲ್ಲಿ 58 ದಾಟಬೇಕು. ಬಟ್ ನಂದು ಇಲ್ಲಿ ಟೋಟಲ್ ಸ್ಕೋರ್ 38.25 ಮಾತ್ರ ಇಲ್ಲಿ ಆಗಿದೆ. ಸೊ ಇಲ್ಲಿ ಕಟ್ ಆಫ್ ಕ್ಲಿಯರ್ ಆಗಿಲ್ಲ. ಹಾಗಾಗಿ ಇಲ್ಲಿ RRB ಕ್ಲರ್ಕ್ ಹುದ್ದೆ ಏನೈತಿ ಇಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಲಿಲ್ಲ. ಸೊ ಇದನ್ನದ 3ನೇ ಎಕ್ಸಾಮ್ ಆಗಿತ್ತು ಬ್ಯಾಂಕಿಂಗ್ ಸಂಬಂಧಪಟ್ಟ ಹಾಗೆ. ಸೊ ಇನ್ನು ಈ ವರ್ಷ ಅಂದ್ರೆ 2026ರಲ್ಲಿ ಮತ್ತೆ ಕರೀತಾರೋ. ಸೊ ಅವಾಗ ಟ್ರೈ ಮಾಡೋಣ. ಇಲ್ಲಿ ಈ ಎಕ್ಸಾಮ್ನಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಒಳಗೆ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ, ಇಲ್ಲಿ 40 ಕ್ವಶನ್ ಇರ್ತಾವೆ, 40 ಮಾರ್ಕ್ಸ್. ಬಟ್ ಇಲ್ಲಿ 40 ರೀಸನಿಂಗ್ ಕ್ವಶನ್ ಇಲ್ಲಿ ನಿಮ್ಗೆ ಓನ್ಲಿ 20 ಮಿನಿಟ್ಸ್ ಅಷ್ಟೇ ಇರ್ತದೆ. ಸೊ 20 ನಿಮಿಷದಲ್ಲಿ ಇಲ್ಲಿ 40 ಕ್ವಶನ್ನ ಟಚ್ ಮಾಡಬೇಕು. ಮತ್ತು ಇಲ್ಲಿ 20 ನಿಮಿಷದಲ್ಲಿ ಏನೈತಿ 40 ಕ್ವಶನ್ ಇರ್ತಾವೆ. ಸೊ ಇದರಲ್ಲಿ ನೆಗೆಟಿವ್ ಕೂಡ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಕಟ್ ಆಫ್ ಪ್ರಿಲಿಮ್ಸ್ನಲ್ಲಿ ಜಾಸ್ತಿ ನಿಲ್ತದ, ಮೇನ್ಸ್ನಲ್ಲಿ ಕಡಿಮೆ ನಿಲ್ತದ. ಬಟ್ ಇಲ್ಲಿ ಪ್ರಿಲಿಮ್ಸ್ ಜಾಸ್ತಿ ನಿಲ್ಲುತ್ತೆ. ಸೊ ಇದು ಹೋದ ಸಲ 68ಕ್ಕೆ ಏನೋ ಹೋಗಿತ್ತಂತ. ಸೊ 68 70% ಎಲ್ಲ ಹೋಗಿರ್ಬೋದು. ಸೊ ಈ ಸಲ ಕಡಿಮೆ ನಿಂತಿತ್ತು, ಬಟ್ ನಂದು ಸ್ಕೋರ ಕಡಿಮೆ ಆಗಿದೆ. ಸೊ ಮುಂದಿನ ಸಲ ನಾವು ಟ್ರೈ ಮಾಡ್ತೀನಿ. ಈಗ ಸದ್ಯಕ್ಕೆ ಏನೈತಿ SBIನಲ್ಲಿ ಕಾಲ್ಫಾರ್ಮ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾನಲ್ಲಿ ಕಾಲ್ಫಾರ್ಮ್ ಆಗಿದೆ, ನೋಡ್ಬೋದು ನೀವು. ಸೊ ಯಾರು ಬ್ಯಾಂಕಿಂಗ್ ಓದ್ತಾ ಇದ್ದೀರಿ ಚೆಕ್ ಮಾಡಿರಿ. SBI ಮತ್ತು ಬ್ಯಾಂಕ್ ಆಫ್ ಬರೋಡಾ ಎರಡು ಕಡೆ ಏನೈತಿ ಕಾಲ್ಫಾರ್ಮ್ ಆಗಿದಾವ. ಸೊ ಇದು ನನ್ನ ಸ್ಕೋರ್ ಆಗಿತ್ತು. ಸೊ ಇದು IBPS RRB ಕ್ಲರ್ಕ್ ಒಳಗೆ ನಿಮ್ಮ ಒಂದು ಸ್ಕೋರನ್ನು ಕಮೆಂಟ್ ಮಾಡಿರಿ, ನೀವು ಎಷ್ಟು ತೊಗೊಂಡ್ರಿ ಅಂತ. ಹಾಗೆ ನಿಮ್ದು ಎಷ್ಟನೇ ಅಟೆಂಪ್ಟ್ ಅನ್ನೋದು ಕೂಡ ಹೇಳ್ರಿ, ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಈ ಒಂದು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದೊಳಗೆ ಏನೈತಿ ನಂದು ಡೈಲಿ ರೂಟೀನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ, ಏನೇನು ಮಾಡ್ತೀನಿ ಅಂತ ನಾನು. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾನೆ. ಥ್ಯಾಂಕ್ ಯು ಸೋ ಮಚ್.